ಏಪ್ರಿಲ್ 1 ಮೂರ್ಖರ ದಿನ. ಉಪ್ಪಿ ನಿಗೂಢವಾದಂತಹ ನಡೆ ಇದೆ. ದಿಢೀರ್ ಸುದ್ದಿಗೋಷ್ಠಿಯಲ್ಲಿ ಕರೆದ ಬುದ್ಧಿವಂತ. ಏಪ್ರಿಲ್ 1 ಮೂರ್ಖರ ದಿನ. ಉಪ್ಪಿ ನಿಗೂಢವಾದಂತಹ ನಡೆಯನ್ನು ತೋರಿಸ್ತಾ ಇದ್ದಾರೆ. ದಿಢೀರ್ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ನಟ ಉಪೇಂದ್ರ ಅವರು. ಕುತೂಹಲವನ್ನ ಮೂಡಿಸ್ತಾ ಇದೆ ಉಪೇಂದ್ರ ಅವರ ಸುದ್ದಿಗೋಷ್ಠಿ. ನಟ ನಿರ್ದೇಶಕ ಉಪೇಂದ್ರ ಸುದ್ದಿಗೋಷ್ಠಿಯತ್ತ ಚಿತ್ತ. ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ಮಾತನಾಡ್ತಾರಾ ಉಪೇಂದ್ರ ಅವರು? ದೇಶದಲ್ಲಿ ಈಗ ಸದ್ಯದ ಸಮಸ್ಯೆಗಳಿಗೆ ಬಗ್ಗೆ ಅದರ ಬಗ್ಗೆ ಮಾತನಾಡ್ತಾರಾ, ಅಥವಾ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾರಾ, ಸಿನಿಮಾ ವಿಚಾರ ಮಾತನಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಪ್ರಜಾಕೀಯ ಸೂತ್ರಧಾರಿ ಸುದ್ದಿಗೋಷ್ಠಿ ಕರೆದಿದ್ದಾದರೂ ಯಾಕೆ? ಒಂದು ಕಡೆಯಿಂದ ಕೆಲ ಹೊತ್ತಲ್ಲಿ ಈಗ ನಿರ್ದೇಶಕ ಉಪೇಂದ್ರ ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಏಪ್ರಿಲ್ 1ನೇ ತಾರೀಕು ಮೂರ್ಖರ ದಿನ. ಹೀಗಿರಬೇಕಾದ್ರೆ ಉಪ್ಪಿಯವರು, ನಟ ಉಪೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು, ಯಾವುದು ವಿಚಾರಕ್ಕೆ ಕರೆದಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ನಟ ಉಪೇಂದ್ರ ಅವರು ಮತ್ತು ನಿರ್ದೇಶಕರಾದಂತಹ ಉಪೇಂದ್ರ ಸುದ್ದಿಗೋಷ್ಠಿಯನ್ನು ಯಾಕೆ ಕರೆದಿದ್ದಾರೆ? ಒಂದು ಸಿನಿಮಾ ಅಪ್ಡೇಟ್ಗಳ ಬಗ್ಗೆ ಮಾತನಾಡೋದಕ್ಕೆ ಕರೆದಿದ್ದಾರಾ, ಅಥವಾ ರಾಜ್ಯದಲ್ಲಿ ದೇಶದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಏನಾದರೂ ಮಾತನಾಡೋದಕ್ಕೆ ಕರೆದಿದ್ದಾರಾ? ಮುಂದಿನ ಚಿತ್ರಗಳ ಬಗ್ಗೆ ಏನಾದರೂ ಒಂದು ಪ್ರಮೋಷನ್ ವಿಚಾರದ ಬಗ್ಗೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಏನು ಅವರ ಸಿನಿಮಾಗಳು ಯಾವ ರೀತಿ ಇರುತ್ತವೆ ಅನ್ನುವಂಥದ್ದನ್ನು ಏನಾದರೂ ಮಾತನಾಡೋದಕ್ಕೆ ಕರೆದಿದ್ದಾರಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಜಾಕೀಯದ ಬಗ್ಗೆ ಏನಾದರೂ ಮಾತನಾಡ್ತಾರಾ? ಸದ್ಯದ ಮಟ್ಟಿಗೆ ಪ್ರಜಾಕೀಯದಿಂದ ಏನಾದರೂ ಬ್ರೇಕ್ ಹಾಕಿದ್ದಾರಾ ಉಪೇಂದ್ರ ಅವರು ಅನ್ನುವಂಥ ಪ್ರಶ್ನೆ ಸಹಿತ ಇಲ್ಲಿ ಮೂಡುತ್ತೆ. ಸೊ ಆ ಒಂದು ಕಾರಣದಿಂದ ಪ್ರಜಾಕೀಯದ ಬಗ್ಗೆ ಮಾತನಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದೀಗ ಕ್ವೆಶ್ಚನ್ ಕೂಡ ಇದೆ. ಮುಖ್ಯವಾಗಿ ನಟ ಮತ್ತು ನಿರ್ದೇಶಕರಾದಂತಹ ಉಪೇಂದ್ರ ಅವರು ಈ ಒಂದು ಏಪ್ರಿಲ್ 1ನೇ ತಾರೀಕು ಮೂರ್ಖರ ದಿನ ಇದೆ. ಈಗಿರಬೇಕಾದ್ರೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಿನಿಮಾ ವಿಚಾರವನ್ನು ಮಾತನಾಡ್ತಾರಾ, ಅಥವಾ ರಾಜ್ಯ ದೇಶದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು, ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರಾ, ಇಲ್ಲ ಪ್ರಜಾಕೀಯದ ಬಗ್ಗೆ ಮಾತನಾಡ್ತಾರಾ ಅನ್ನುವಂಥದ್ದು ಒಂದು ಕಡೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಅದರಲ್ಲಿ ಬೇರೆ ಈಗಾಗಲೇ ಒಂದು ಕಡೆ ಯುದ್ಧ ಕೂಡ ನಡೀತಾ ಇದೆ. ಈ ಒಂದು ನಮ್ಮ ರಾಜ್ಯದಲ್ಲಿ ಬೈ ಎಲೆಕ್ಷನ್ಗಳು ಕೂಡ ನಡೀತಾ ಇದೆ. ಈ ಯಾವುದೇ ಒಂದು ವಿಚಾರವನ್ನು ಸಹಿತ ಇಲ್ಲಿ ಉಪೇಂದ್ರ ಅವರು ಮಾತನಾಡಬಹುದು. ಸೊ ಆ ಒಂದು ಕಾರಣದಿಂದ ಈ ರೀತಿಯಾಗಿ ಸಡನ್ ಆಗಿ ಉಪೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು ಒಂದು ಕಡೆ ಸಾಕಷ್ಟು ಕುತೂಹಲವನ್ನು ಸಹಿತ ಇಲ್ಲಿ ಮೂಡಿಸ್ತಾ ಇದೆ.